ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಗೆ ಕಾಲ ಬಂದರೆ ಸಾಕು ಮಾವಿನಕಾಯಿ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಮತ್ತು ಶಾವಿಗೆಗಳನ್ನು ಮಾಡಿ ಇಟ್ಕೊಂಡ್ಬಿಡ್ತೀವಿ ವರ್ಷಾಂಗಟ್ಲೆ ಆಗೋವಷ್ಟು. ಹೌದು, ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಅಮ್ಮ ಮಾಡಿರೋ ಮಾವಿನಕಾಯಿ ಉಪ್ಪಿನಕಾಯಿ. ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಅಂಗೈಯಲ್ಲಿ 3-4 ಹೋಳು ಹಾಕ್ಕೊಂಡ್ಬಿಟ್ಟು ನೆಕ್ತಾ ಅಡ್ಡಾಡ್ತಿದ್ವಿ, ಅಷ್ಟು ಟೇಸ್ಟಿಯಾಗಿತ್ತು. ಹಾಗಾದರೆ ಇನ್ಯಾಕೆ ತಡ, ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಕಾಯಾಗಿರುವ ಮಾವಿನಕಾಯಿನ ತೊಗೊಂಡಿದ್ದೀವಿ. ಇದು ಸ್ವಲ್ಪ ಹಣ್ಣಾಗಿರಬಾರ್ದು, ಫುಲ್ ಕಾಯಿ ಇರಬೇಕು ಅಂಥ ಮಾವಿನಕಾಯಿನ 4 ಮಾವಿನಕಾಯಿಗಳನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ಹೋಳುಗಳನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನಿಮಗೆ ಸೈಜ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾವಿಲ್ಲಿ ತೋರಿಸ್ತಾ ಇದ್ದೀವಿ, ನಾವು ಇಳಿಗೆ ಮನೆಯಲ್ಲಿ ಹೆಚ್ಚೋದನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಎಲ್ಲ ಮಾವಿನಕಾಯಿಗಳನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಈ ಮಾವಿನಕಾಯಿ ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ, ಇದ್ರ ಘಮ ತುಂಬಾ ಸಖತ್ತಾಗಿರುತ್ತೆ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ತೆಗೆದಿಟ್ಕೊಂಡ್ಬಿಟ್ಟು ನಾವು ಯಾವ ಬಾಕ್ಸ್ನಲ್ಲಿ ಉಪ್ಪಿನಕಾಯನ್ನು ಹಾಕ್ತೀವಿ ಆ ಬಾಕ್ಸ್ನಲ್ಲಿ ತಳದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇದನ್ನು ಈ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದನ್ನಿವಾಗ ಉಪ್ಪಿನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದಕ್ಕೊಂದು ಹೊಂದ್ಕೋಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಚಾನಲಲ್ಲಿ ಇನ್ನೂ ಹಲವಾರು ರೀತಿಯ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಉಪ್ಪಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಮಾವಿನಕಾಯಿ. ಇದನ್ನು ಇವತ್ತೇ ನಾವು ಖಾರ ಹಾಕೋದಿಲ್ಲ. ಫಸ್ಟ್ ಉಪ್ಪನ್ನು ಹಾಕಿಬಿಟ್ಟು ನಾವು 2 ದಿನಗಳ ಕಾಲ ಹಾಗೆ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ನಾವು ನಮ್ಮ ಮನೇಲಿ ಇದೇ ರೀತಿಯಾಗಿ ಮಾಡೋದು. ಇದನ್ನಿವಾಗ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೋತಾ ಇದ್ದೀವಿ. ಇದನ್ನು ಮಿನಿಮಮ್ ಅಂದರೂ 1-2 ದಿನಗಳ ಕಾಲ ಬಾಕ್ಸ್ನಲ್ಲಿ ಮುಚ್ಚಿ ಇಡಬೇಕಾಗತ್ತೆ. 2 ದಿನಗಳ ನಂತರ ನಾವಿಲ್ಲಿ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ 2 ದಿನಗಳಾಗಿದೆ, ಓಪನ್ ಮಾಡಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಕ್ವಾಂಟಿಟಿ ಕೂಡ ಒಳಗಡೆ ಹೋಗಿದೆ. ಇದಕ್ಕಿವಾಗ ನಾವು ಸಾಸಿವೆ ಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಅದಾದ ನಂತರ 4 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ನಂತರ ನಾವಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ಅದಾದ ನಂತರ ಒಂದು ಅಗಲವಾದ ಪಾತ್ರೆಗೆ ನಾವಿಲ್ಲಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಹೋಳುಗಳನ್ನು ಅದನ್ನಿವಾಗ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸಿವೆ ಪೌಡರ್, ಅದನ್ನ ಹಾಕ್ಕೋಬೇಕಾಗುತ್ತೆ. ಇದನ್ನು ನಾವು ಹುರಿದು ಪೌಡರ್ ಮಾಡ್ಕೊಂಡಿಲ್ಲ, ಹಾಗೆ ಹಸಿದೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮಗೆ ಇಷ್ಟ ಇದ್ದರೆ ಇದನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕಿದರೆ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ ಈ ಉಪ್ಪಿನಕಾಯಿಗೆ. ಇದನ್ನು ಭಾಳ ದಿನ ಅಂದರೆ 1 ವರ್ಷಗಳ ಕಾಲ ಇಟ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಕೈ ಆಡಿಸುವಾಗಲೇ ಒಂದು ಘಮ ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ಎಣ್ಣೆನ ಕಾಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನನ್ನ ಚಾನಲಲ್ಲಿ ಇನ್ನೂ ಉತ್ತರ ಕರ್ನಾಟಕದ ರೆಸಿಪಿಗಳನ್ನ ಹಲವಾರು ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇವಾಗ 1-2 ನಿಮಿಷಗಳ ಕಾಲ ಈ ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುವ ಮತ್ತು ಬಾಯಲ್ಲಿ ನೀರೂರಿಸುವ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ನೀವು ಒಂದ್ಸಲ ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡುವ ಮೂಲಕ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮೂಲಕ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ರೆಡಿ ಆಯಿತು. ಇದನ್ನು ನಾವು ಆಲ್ರೆಡಿ ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರಿಸ್ತಾ ಇದೆ, ಅಷ್ಟು ಕಲರ್ಫುಲ್ಲಾಗಿದೆ. ನೋಡಿ ಎಲ್ಲ ಉಪ್ಪಿನಕಾಯಿನ ಇದರಲ್ಲಿ ಹಾಕಿದ್ದೀವಿ. ಇದನ್ನು 3-4 ದಿನಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿಟ್ರೆ ಪರ್ಫೆಕ್ಟಾಗಿರುವ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ಮಾವಿನಕಾಯಿ ಉಪ್ಪಿನಕಾಯಿನ. ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.